ಎಲ್ಲರಿಗೂ ಕಲ್ವಾರಿ ರಿಫಾರ್ಮ್ ಸಭೆಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ದೇವರ ವಾಕ್ಯಕ್ಕಾಗಿ ಧ್ಯಾನ ಮಾಡಲು ತೆಗೆದುಕೊಂಡಿರುವ ವಿಷಯ ದೇವರ ರಾಜ್ಯಕ್ಕಾಗಿ ಸಿದ್ಧರಾಗುವುದು. ದೇವರ ರಾಜ್ಯ ಎಂದರೇನು ಎಂಬ ವಿಷಯವು ನಾವು ಹಿಂದಿನ ದೇವರ ರಾಜ್ಯ ಎಂಬ ಸಂದೇಶದಲ್ಲಿ ವಿವರಿಸಿದ್ದೇನೆ. ಇಂದು ನಾವು ಆ ದೇವರ ರಾಜ್ಯಕ್ಕಾಗಿ ಎಚ್ಚರವಾಗಿದ್ದು ಸಿದ್ಧರಾಗುವುದರ ವಿಷಯದಲ್ಲಿ ನಿಮಗೆ ತಿಳಿಸಲು ಬಹಳ ಸಂತೋಷ ಪಡುತ್ತೇನೆ. ಈ ಸಂದೇಶದ ಮೂಲಕವಾಗಿ ಪವಿತ್ರಾತ್ಮನು ನಿಮ್ಮೊಂದಿಗೆ ಮಾತನಾಡ್ತಾನೆ ಎಂದು ನಂಬುತ್ತೇನೆ. ದೇವರ ರಾಜ್ಯಕ್ಕಾಗಿ ಸಿದ್ಧರಾಗುವುದು. ಯೇಸುವಿನ ಮೊದಲ ಬರಣದಲ್ಲಿ ಅಂದರೆ ಯೇಸುವಿನ ಜನನ, ಜೀವನ, ಮರಣ, ಪುನರುತ್ಥಾನದಲ್ಲಿ ದೇವರ ಆತ್ಮಿಕ ರಾಜ್ಯವು ಪ್ರಾರಂಭವಾಯಿತು. ಯಾಕಂದರೆ ಆ ರಾಜ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಈಗ ಯೇಸುವಿನ ಎರಡನೇ ಬರಣವನ್ನು ತಿಳಿಯುವುದು, ನಂಬುವುದು, ಎಚ್ಚರವಾಗಿದ್ದು ಆತನ ರಾಜ್ಯವನ್ನು ಎದುರು ನೋಡುವುದೇ ಸಿದ್ಧರಾಗುವುದು. ದೇವರ ರಾಜ್ಯಕ್ಕಾಗಿ ಹೇಗೆ ಸಿದ್ಧರಾಗಬೇಕು? ಒಬ್ಬ ಮನುಷ್ಯನು ದೇವರ ರಾಜ್ಯಕ್ಕಾಗಿ ಸಿದ್ಧರಾಗಬೇಕಾದರೆ ಅವನಲ್ಲಿ ಏನಿರಬೇಕು ಎಂಬುದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೇವರ ರಾಜ್ಯದ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ಅದನ್ನು ನಂಬಬೇಕು. ದೇವರ ರಾಜ್ಯಕ್ಕಾಗಿ ನಾವು ಸಿದ್ಧರಾಗಬೇಕಾದರೆ ನಾವು ಯೇಸು ಹೇಳಿರೋದನ್ನು ಅಥವಾ ಯೇಸು ಬರುವುದನ್ನು ತಿಳಿಯದೇ ಇದ್ದರೆ ಸಿದ್ಧರಾಗಲು ಸಾಧ್ಯವೇ ಇಲ್ಲ. ಸುಮ್ಮನೆ ಯಾರೋ ಬಂದು ನಿಮ್ಮನ್ನು ಸಿದ್ಧವಾಗ್ರಿ ಅಂತ ಹೇಳಿದರೆ ನಾವು ಸಿದ್ಧರಾಗಲ್ಲ. ಯಾಕೆ ಆಗಲ್ಲ? ಯಾಕಂದರೆ ಅದರ ವಿಷಯದಲ್ಲಿ ನಮಗೆ ಜ್ಞಾನದ ಕೊರತೆ ಇರುತ್ತೆ, ತಿಳುವಳಿಕೆ ಕೊರತೆ ಇರುತ್ತೆ, ಅದರ ಬಗ್ಗೆ ಮನವರಿಕೆ ಆಗುವುದಿಲ್ಲ. ಅದಕ್ಕೆ ನಾವು ಸಿದ್ಧರಾಗಲ್ಲ. ಸೊ ಅದಕ್ಕಾಗಿ ಮನುಷ್ಯನಿಗೆ ದೇವರ ರಾಜ್ಯದ ಬಗ್ಗೆ ತಿಳುವಳಿಕೆ ಬೇಕು. ಉದಾಹರಣೆಗೆ ಶಿಲುಬೆ ಮೇಲಿನ ಕಳ್ಳನನ್ನು ನೆನಪು ಮಾಡಿಕೊಳ್ಳ್ರಿ. ಆ ಕಳ್ಳನು ಯೇಸುವಿನ ಕುರಿತು, ದೇವರ ರಾಜ್ಯದ ಕುರಿತು ತಿಳಿದುಕೊಂಡದೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಲೂಕನ ಬರೆದ ಸುವಾರ್ತೆ 23:42, ಯೇಸುವೇ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಎರಡನೇ ಕಳ್ಳನ ಮಾತನ್ನ ಗಮನಿಸಿರಿ. ಅವನು ಶಿಲುಬೆ ಮೇಲೆ ಕಷ್ಟಪಡ್ತಾ ಇದ್ದಾನೆ, ಹಿಂಸೆಯಲ್ಲಿದ್ದಾನೆ, ಸಂಕಷ್ಟದಲ್ಲಿದ್ದಾನೆ. ಆವಾಗ ಅವನು ಹೇಳುವಂಥ ಮಾತೇನೆಂದರೆ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ. ಅಂದರೆ ಯೇಸು ಕ್ರಿಸ್ತನ ಎರಡನೇ ಬರೋಣವನ್ನ ಅವನು ತಿಳಿದುಕೊಂಡಿದ್ದನು. ಅಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ತಿಳಿದುಕೊಂಡದ್ದು ಅಷ್ಟೇ ಅಲ್ಲದೆ, ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಸೇರುವುದಕ್ಕೂ ಕೂಡ ಅವನಿಗೆ ಆಸೆ ಇದೆ, ಮನಸ್ಸು ಇದೆ. ಅದಕ್ಕೆ ಅವನು ಕೇಳಿಕೊಳ್ಳುತ್ತಾನೆ, ಎರಡನೇ ಸಾರಿ ರಾಜ್ಯವನ್ನು ಪಡೆದಾಗಿ ಬರುವಾಗ ನನ್ನನ್ನು ನೆನೆಸಿಕೊ, ಅಂದರೆ ಆ ರಾಜ್ಯದಲ್ಲಿ ಸೇರಿಸಿಕೊಳ್ಳು ಸ್ವಾಮಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆ ಪ್ರಾರ್ಥನೆ ಮಾಡಲು ಹಾಗೆ ಬೇಡಿಕೊಳ್ಳುವ ಕಾರಣ ಏನೆಂದರೆ, ಯೇಸುವಿನ ಎರಡನೇ ಬರೋಣವನ್ನ, ದೇವರ ರಾಜ್ಯವನ್ನ ಅವನು ತಿಳಿದುಕೊಂಡಿದ್ದನು. ಅಪೊಸ್ತಲರ ಕೃತ್ಯಗಳು 1:11, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಯೇಸು ಕ್ರಿಸ್ತನು ಸತ್ತು ಸಮಾಧಿಯಿಂದ ಎದ್ದು ಬಂದ. 40 ದಿವಸ ಶಿಷ್ಯರೊಂದಿಗೆ ಬೇರೆ ಬೇರೆಯೊಂದಿಗೆ ಉಳಿದು ಪರಲೋಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಆತನ ಕಡೆಗೆ ನೋಡ್ತಾ ಇದ್ರು. ಗಲಿಲಾಯದರೆಲ್ಲರೂ ಆತನ ಕಡೆ ನೋಡುವಾಗ ಆಕಾಶದಲ್ಲಿ ದೇವದೂತ ಬಂದು ಹೇಳ್ತಾನೆ, ಅಲ್ಲೇನೆಂದರೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದನು ಅದೇ ರೀತಿಯಲ್ಲಿ ತಿರುಗಿ ಬರ್ತಾ ಇದ್ದಾನೆ. ಅದರ ಬಗ್ಗೆ ನಮಗೆ ತಿಳುವಳಿಕೆ ಇದೆಯಾ? ಯೇಸು ತಿರುಗಿ ಬರ್ತಾ ಇದ್ದಾನೆಂಬುದಾಗಿ ಅನುಭವ ಇದೆಯಾ? ಪ್ರಶ್ನೆ ಮಾಡಿಕೊಳ್ಳಿ. ಯೋಹಾನ 14:3, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ವಾಕ್ಯ ಗಮನಿಸಿ. ಮತ್ತೆ ಸುವಾರ್ತೆ 25:31, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದೆಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಂಡು. ಅದೇ ರೀತಿಯಲ್ಲಿ ಮತ್ತೆಯ 25:32, ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ನ್ಯಾಯ ತೀರ್ಪು ಕೊಡ್ತಾನೆ. ಸಿಂಹಾಸನ ಕೂತ್ಕೊಳ್ಳೋದು ಮಾತ್ರವಲ್ಲದೆ
ಭೂಲೋಕದಲ್ಲಿರುವಂಥ ಎಲ್ಲ ದೇಶಗಳ ಜನರು ಆತನ ಮುಂದೆ ಬರ್ತಾರೆ. ಅಲ್ಲಿ ಸಿಂಹಾಸನ ಕೂತ್ಕೊಂಡು ನ್ಯಾಯ ತೀರಿಸ್ತಾನೆ. ಮೊದಲನೇ ಥೆಸಲೋನಿಕ 4:16-17 ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವವರು ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರಬೇಕು. ಯೇಸು ಸ್ವಾಮಿ ಪ್ರಧಾನ ದೂತನೊಡನೆ ಬರ್ತಾ ಇದ್ದಾನೆ, ತುತ್ತೂರಿ ಧ್ವನಿಯೊಡನೆ ಬರ್ತಾ ಇದ್ದಾನೆ. ಬಂದಿರೋ ಸಂದರ್ಭದಲ್ಲಿ ಆಗ ಕ್ರಿಸ್ತನಲ್ಲಿ ಇದ್ದು ಸತ್ತವರು ಎದ್ದು ಬರ್ತಾರೆ. ಒಬ್ಬ ಮನುಷ್ಯನ ಸತ್ತ ನಂತರ ಏನಾಗ್ತದೆ ಎಂಬುದಾಗಿ ಅನೇಕ ಲೋಕದ ಜನರಿಗೆ ಪ್ರಶ್ನೆಗಳಿದೆ. ಈ ವಾಕ್ಯದ ಮೂಲಕ ದೇವರು ಹೇಳಿದರೆ, ಕ್ರಿಸ್ತನಲ್ಲಿ ಇದ್ದು ಸತ್ತವರು, ಯೇಸು ಕ್ರಿಸ್ತನ ನಂಬಿ ಸತ್ತವರು, ಅವರು ಸತ್ತರು ಹೇಳುತ್ತಾರೆ. ಇವನು ಬರ ಸುವಾರ್ತೆ 11:25 ನನ್ನನ್ನು ನಂಬುವವನು ಸತ್ತರೂ ಬದುಕುವವನು. ನೀನು ಯೇಸು ಸ್ವಾಮಿ ನಂಬಿದೀಯಾ? ನೀನು ನಂಬಿದಾದರೆ ನೀನು ಸತ್ತರೂ ಪರಲೋಕ ರಾಜ್ಯದಲ್ಲಿ ದೇವರು ನಿಮ್ಮನ್ನು ಎಬ್ಬಿಸುತ್ತಾನೆ. ಅದೇ ನಿತ್ಯ ಜೀವ. ಮತ್ತು ವಿಶೇಷವಾಗಿ ಆತನ ಜೊತೆ ಸದಾ ಕಾಲ ಇರುತ್ತೇವೆ. ಒಂದು ಬಹಳ ಪ್ರಾಮುಖ್ಯವಾದ ವಿಷಯ ಪ್ರತಿಯೊಬ್ಬ ವಿಶ್ವಾಸಿಯು ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನ ಜನನ, ಕ್ರಿಸ್ತನ ಜೀವನ, ಕ್ರಿಸ್ತನ ಮರಣ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನ ಆರೋಹಣ, ಕ್ರಿಸ್ತನ ಎರಡನೇ ಬರೋಣ, ಹಾಗೂ ನ್ಯಾಯ ತೀರ್ಪು, ಪರಲೋಕ ರಾಜ್ಯ ಮತ್ತು ನಿತ್ಯ ಜೀವ ಇವೆ ಎಂದು ತಿಳಿಯಬೇಕು ಹಾಗೂ ನಂಬಬೇಕು. ಅದುವೇ ದೇವರ ರಾಜ್ಯಕ್ಕಾಗಿ ಸಿದ್ಧರಾಗುವುದು. ಈ ವಿಷಯದಲ್ಲಿ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದರೆ ನಾವು ದೇವರ ರಾಜ್ಯಕ್ಕಾಗಿ ಸಿದ್ಧರಾಗಲು ಸಾಧ್ಯ ಇಲ್ಲ. ದೇವರ ರಾಜ್ಯದ ವಿಷಯದಲ್ಲಿ ತಿಳುವಳಿಕೆ ಬರಬೇಕಾದರೆ ನಾವು ಏನು ಮಾಡಬೇಕು? ದೇವರ ರಾಜ್ಯದ ಬಗ್ಗೆ ತಿಳುವಳಿಕೆ ಬೇಕಾದರೆ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಆವಾಗ ದೇವರ ರಾಜ್ಯದ ಕುರಿತಾಗಿ, ದೇವರ ಒಂದು ಎರಡನೇ ಬರುವಣ ಕುರಿತಾಗಿ ನಮಗೆ ಜ್ಞಾನವು ಈ ದೇವರ ವಾಕ್ಯದ ಮೂಲಕವಾಗಿ ಬರುತ್ತದೆ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಓದಿ ಎರಡನೇ ಬರುವಣದ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿ ಈ ಮೂಲಕವಾಗಿ ನಿಮಗೆ ತಿಳಿಸಲು ಬಯಸುತ್ತೇನೆ. ಎರಡನೇದಾಗಿ ಎಚ್ಚರವಾಗಿರಬೇಕು. ಯಾರಾದರೂ ನೀವು ಕೇಳುವುದು, ಯಾಕೆ ಎಚ್ಚರಿಕೆಯಾಗಿರಬೇಕು? ಯಾಕಂದರೆ ಯೇಸು ಬರುವ ಸಮಯವು ಯಾರಿಗೂ ತಿಳಿಯುವುದಿಲ್ಲ. ಮಾರ್ಕ 13:33 ಆ ಕಾಲವು ಯಾವಾಗ ಬರುವುದು ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ. ಮತ್ತು 24:36 ಇದಲ್ಲದೆ ಆ ದಿನವು ವಿಷಯವು, ಆ ಗಳಿಗೆ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿದು ಮಗನಿಗೂ ತಿಳಿಯದು. ಮತ್ತು 24:42 ಹೀಗಿರಲಾಗಿ ನಿಮ್ಮ ಕರ್ತನು ಬರುವುದನ್ನು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಬೇಕು. ಯೇಸು ಕ್ರಿಸ್ತನು ಬರುವಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರುತ್ತದೆ, ಅಲ್ಲಿ ಆಗುವಂತ ಗುರುತುಗಳು ಏನು ಗಮನಿಸೋಣ. 2 ಪೇತ್ರ 3:7 ಭೂಮಿ ಆಕಾಶಗಳು ಬೆಂಕಿಯಿಂದ ನಾಶವಾಗುತ್ತವೆ. 2 ಪೇತ್ರ 3:7 ಭಕ್ತಿಹೀನರ ಶಿಕ್ಷೆ ವಿಧಿಗಾಗಿ ಬೆಂಕಿಯು ಸಿದ್ಧವಾಗಿದೆ. 2 ಪೇತ್ರ 3:10 ಕರ್ತನು ಕಳ್ಳನು ಬರುವಂತೆ ಬರುತ್ತಾನೆ. 2 ಪೇತ್ರ 3:3 ಸೂರ್ಯ ಚಂದ್ರ ನಕ್ಷತ್ರಗಳು ಉದುರಿ ಹೋಗುತ್ತವೆ. 2 ಪೇತ್ರ 3:10 ಭೂಮಿಯು ಅದರ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತವೆ. ಇದು ಕೊನೆ ಕಾಲದಲ್ಲಿರುವಂತಹ ಸೂಚನೆಗಳು. ಹಾಗೂ ಇನ್ನೊಂದು ಸೂಚನೆಗಳು ಹೇಳಲ್ಪಟ್ಟಿದೆ. ಮತ್ತೊಂದು ಬಾರ ಸುವಾರ್ತೆ 24:37-39 ವಾಕ್ಯವನ್ನು ಗಮನಿಸಿಕೊಡ್ರಿ. 37 ವಚನದಲ್ಲಿ ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಯೇಸು ಕ್ರಿಸ್ತ ಸಂದರ್ಭದಲ್ಲಿ ಹೇಗಿರ್ತದೆ ಎಂಬುದಾಗಿ ಹೇಳುವಾಗ ನೋಹನ ಕಾಲದಲ್ಲಿ ಹೇಗಿತ್ತು ಹಾಗೆ ಇತ್ತು ಎಂಬುದಾಗಿ. ಹಾಗಾದರೆ ಅದರ ಅರ್ಥವೇನು? ಯೇಸು ಕ್ರಿಸ್ತನ ಬರೋಣ ಸಂದರ್ಭದಲ್ಲಿ ಹೇಗೆ ಇರ್ತದೆ ಎಂಬುದಾಗಿ ಗಮನಿಸಿರಿ.
ಹೇಗಿರ್ತದೆ? ಆ ನೋಹನ ಕಾಲದ ಸಂದರ್ಭದಲ್ಲಿ ಜನರು ಅವರೇನಂತ ಹೇಳುವಾಗ ಅವರ ಹೃದಯವು ದೇವರಿಂದ ದೂರವಾಗಿತ್ತು. ಅವರು ಯೋಚನೆ ಮಾಡುವುದೆಲ್ಲ ಬರೀ ಕೆಟ್ಟದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರು ದೇವರ ಸಂಬಂಧವನ್ನು ಕಳೆದುಕೊಂಡಿದ್ದರು. ಅವರು ಬರೀ ಲೌಕಿಕವಾದ ಜೀವನದಲ್ಲಿ ತಮ್ಮನ್ನು ತಾವು ತುಡಿಸಿಕೊಂಡಿದ್ದರು. ಅವರಿಗೆ ದೇವರೊಂದಿಗೆ ಸಮಯ ಕಳೆಯಲು ಸಮಯವೇ ಇರಲಿಲ್ಲ. ನಾಶವಾಗುವವರೆಗೆ, ನೀರಲ್ಲಿ ಮುಳುಗಿ ಸಾಯುವವರೆಗೆ ಏನಾಗುತ್ತದೆ ಎಂಬುದಾಗಿ ಅವರಿಗೆ ತಿಳುವಳಿಕೆ ಇಲ್ಲದೆ ಹೋಯಿತು. ಪ್ರಿಯ ದೇವಜನರೇ, ಇವತ್ತು ಕೂಡ ಈ ಲೋಕ ಅಂತ ಪರಿಸ್ಥಿತಿಯಲ್ಲಿರುವಾಗ ನಾವು ಯಾವ ರೀತಿಯಲ್ಲಿದ್ದೇವೆ? ದೇವರೊಂದಿಗಿದ್ದೇವೋ ಅಥವಾ ಲೋಕದೊಂದಿಗಿದ್ದೇವೋ? ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುತ್ತಾ ಆರಾಧನೆ ಮಾಡುತ್ತಾ ಕ್ರಿಸ್ತನೊಂದಿಗಿದ್ದೀರೋ ಅಥವಾ ಲೋಕದ ಕಾರ್ಯದಲ್ಲಿ ತೊಡಗಿಕೊಂಡು ಯಾವಾಗಲೂ ಕೆಲಸ, ಯಾವಾಗಲೂ ಜೀವನ, ಯಾವಾಗಲೂ ಲೌಕಿಕವಾದ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಇದ್ದೀರೋ? ಪ್ರಶ್ನೆ ಮಾಡಿಕೊಳ್ಳಿರಿ. ಎಲ್ಲ ಪರಿಸ್ಥಿತಿಗಳಲ್ಲಿ ನೋಹನಾಗಿರುವಂತಹ ಸೇವಕನ ಬಗ್ಗೆ ಗಮನಿಸುವಾಗ ಆದಿಕಾಂಡ 6:9 ನೋಡ್ತೇವೆ. ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ದೇವರೊಂದಿಗೆ ಅನನ್ಯವಾಗಿ ಜೀವಿಸಿದನು. ಗಮನಿಸಿರಿ, ನೋಹನ ನೀತಿವಂತನಾಗಿ ಜೀವಿಸಿದನು ಮತ್ತು ತಪ್ಪಿಲ್ಲದನಾಗಿ ಜೀವಿಸಿದನು, ದೇವರೊಂದಿಗೆ ಅನನ್ಯವಾಗಿ ಜೀವಿಸಿದನು. ಇವತ್ತು ನಾವು ಹೇಗೆ ಜೀವಿಸ್ತಾ ಇದ್ದೀವಿ? ಕ್ರೈಸ್ತ ಸಭೆಯವರೇ, ಕ್ರೈಸ್ತ ವಿಶ್ವಾಸಿಗಳೇ, ದೇವರ ಸೇವಕರೇ, ಇವತ್ತು ಕರ್ತನ ಮುಂದೆ ನಮ್ಮ ಜೀವನ ಹೇಗಿದೆ ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕಂದರೆ ಕರ್ತನು ಬರುವ ದಿನವು ಹತ್ತಿರವಾಗಿದೆ. ಹಾಗಾಗಿ ಇದು ಮುಖ್ಯವಾಗಿ ಸಿದ್ಧವಾದವರು ದೇವರ ಮನೆಯೊಳಗೆ ಹೋಗ್ತಾರೆ. ಪ್ರಕಟಣೆ 22:14 ನೋಡ್ತೇವೆ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು, ಅವರು ಆ ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು. ಜಾಗರೂಕತೆಯನ್ನು ಗಮನಿಸಿರಿ. ತಮ್ಮ ನಿಲುವಂಗಿಯನ್ನು ತೊಳಕೊಂಡವರು ಧನ್ಯರು, ಜೀವವೃಕ್ಷದ ಹಕ್ಕು ಇರೋದು ಮತ್ತು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು. 3 ವಿಷಯ. ನಿಲುವಂಗಿಗಳನ್ನು ತೊಳೆದುಕೊಂಡವರು ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು. ಅಂದರೆ ಯೇಸು ಕ್ರಿಸ್ತ ನನಗಾಗಿ ಬಂದಿದ್ದಾನೆ, ನನ್ನ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ನಂಬಿರತಕ್ಕಂಥವರು, ಅವರ ಪಾಪಗಳನ್ನು ತೊಳ್ಕೊಂಡವರು, ಅವರಿಗೆ ಆಶೀರ್ವದಿಸಲ್ಪಟ್ಟವರು, ಅವರು ಜೀವವೃಕ್ಷದ ಹಕ್ಕು. ಜೀವವೃಕ್ಷ ಅಂದರೆ ಜೀವದ ವೃಕ್ಷದ ಫಲ ಎಂಬುದಾಗಿ ಆದಿಕಾಂಡದಲ್ಲಿ ಗಮನಿಸುತ್ತೇವೆ. ಅದು ನಿತ್ಯ ಜೀವವನ್ನು ಕೊಡುವಂಥ ಫಲ. ಆದಮ ಹವಳರು ತಿಂದಿರುವಂಥ ಫಲ, ಅದು ಒಳ್ಳೆದರ ಕೆಟ್ಟದರ ಭೇದವನ್ನು ಹುಟ್ಟಿಸುವಂಥ ಫಲ. ಅಲ್ಲಿ ಇನ್ನೊಂದು ಫಲ ಇತ್ತು, ಅದೇನಂತಂದ್ರೆ ಜೀವ ವೃಕ್ಷದ ಫಲ, ಅದು ನಿತ್ಯ ಜೀವವನ್ನು ಕೊಡುವಂಥ ಫಲ. ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತ ರಕ್ತದ ತೊಳಲ್ಪಟ್ಟವರಿಗೆ ಆ ಜೀವ ವೃಕ್ಷದ ಹಣ್ಣನ್ನು ಕೊಡಲ್ಪಡುತ್ತದೆ. ಆ ಹಣ್ಣನ್ನು ತಿಂದವರಿಗೆ ನಿತ್ಯ ಜೀವವು ದೊರೆಯುತ್ತದೆ, ಅವರು ಪರಲೋಕ ರಾಜ್ಯದೊಳಗೆ ಸೇರಲ್ಪಡುತ್ತಾರೆ. ಹಾಗಾದರೆ ನೀನು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡಿದ್ದೀರಾ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟಿದೆಯಾ? ಹಾಗಾದರೆ ನಿನಗೆ ಆ ಜೀವ ವೃಕ್ಷದ ಹಣ್ಣು, ನಿತ್ಯ ಜೀವದ ಹಣ್ಣು ಕೊಡಲ್ಪಡುತ್ತದೆ. ಅವರು ಪಟ್ಟಣದೊಳಗೆ ಅಂದರೆ ಪರಲೋಕ ರಾಜ್ಯದೊಳಗೆ ಸೇರಲ್ಪಡುತ್ತಾರೆ. ಅವರೇ ಸದಾಕಾಲ ದೇವರೊಂದಿಗೆ ಇರ್ತಾರೆ. ಅವರು ಹೇಗಿರುತ್ತಾರೆ ಎಂಬುದನ್ನು ನೋಡುವ ಪ್ರಕಟಣೆಯ 7:16 ನೋಡ್ತೇವೆ. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನ ಮಧ್ಯದಲ್ಲಿರುವ ಯಜ್ಞದ ಕುರಿದಾತನವರಿಗೆ ಕುರುಬನಂತಿದ್ದು ಜೀವಜಲದ ವಾರ್ತೆಗಳನ್ನು ನಡೆಸುತ್ತಾನೆ. ದೇವರು ಅವರ ಕಣ್ಣೀರುಗಳೆಲ್ಲ ಒರೆಸಿ ಬಿಡುತ್ತಾನೆ. ಜೀವ ವೃಕ್ಷದ ಹಣ್ಣನ್ನು ತಿಂದಿರುವಂಥವರಿಗೆ ನಿತ್ಯ ಜೀವ, ಅಲ್ಲಿ ಸದಾಕಾಲ ಕ್ರಿಸ್ತನೊಂದಿಗೆ ಆತನೊಂದಿಗೆ ಜೀವಿಸ್ತೀವಿ. ಅಲ್ಲಿ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಬಿಸಿಲಿಲ್ಲ, ಸಮಸ್ಯೆ ಇಲ್ಲ, ರೋಗ ಇಲ್ಲ, ಕಾಯಿಲೆ ಇಲ್ಲ, ಯಾವ ಸಮಸ್ಯೆಗಳಿಲ್ಲ. ಯೇಸು ಕ್ರಿಸ್ತನೊಂದಿಗೆ ಸದಾ ಕಾಲ ಬಾಳುತ್ತೇವೆ. ಅದುವೇ ಪರಲೋಕ ರಾಜ್ಯ,
ಅದುವೇ ನಿತ್ಯ ಜೀವ. ಅದು ದೇವರ ಮಕ್ಕಳಿಗಾಗಿ ಕೊಡಲ್ಪಟ್ಟಿದೆ. ಅದಕ್ಕಾಗಿ ಇವತ್ತು ನಾನು ನೀನು ಸಿದ್ಧರಾಗಬೇಕು. ನನ್ನ ಕುಟುಂಬವನ್ನು ಸಿದ್ಧಪಡಿಸಿಕೊಳ್ಳಬೇಕು, ನಮ್ಮ ಅಕ್ಕಪಕ್ಕದವರು ಸಿದ್ಧಪಡಿಸಿಕೊಳ್ಳಬೇಕು, ನಮ್ಮ ಪ್ರಪಂಚವನ್ನ ಕ್ರಿಸ್ತನಿಗಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು, ದೇವರ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವನು ಒಬ್ಬನಾದ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆ ಯೇಸುವನ್ನು ನಂಬುವುದೇ, ಯೇಸುವನ್ನು ಅರಿಯುವುದೇ ನಿತ್ಯ ಜೀವ. ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.